ಹಾಯ್ ಹಲೋ ನಮಸ್ಕಾರ. Today we chosen this Mahindra G2 for a ride. Off-roader, turbo engine. ನೋಡಿ, ನಾವು ಯೂಶಲಿ ಪೆಟ್ರೋಲ್ ಹಾಕ್ತಿದ್ದೆ ನೈರಾ ಪೆಟ್ರೋಲ್ ಬಂಕ್ ಅಲ್ಲಿ ನೀರೆಲ್ಲ ಇರುತ್ತೆ ಇಲ್ಲಿ. ರಾಕೆಟ್ ಫ್ಯೂಯಲ್ ನೋಡಿ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತಿದ್ದಾರೆ. ಸೊ ನಾವು ಇದಕ್ಕೋಸ್ಕರ ಅಂತ ನಾಸಾದವ್ರಿಗೆ ಫೋನ್ ಮಾಡಿದ್ವಿ. ಅಲ್ಲಿ ಕಡೆಯಿಂದ ನಮ್ಗೆ ಒಂದ್ಸಲ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ನಾಸಾನ ಬೀಟ್ ಮಾಡ್ಬೇಕು, ಇಲ್ಲ ಕಾಪರೇಟ್ ಇಸ್ರೋ DRDOದವರು ಕರ್ಕೊಂಡು ಮಾಡ್ತಾ ಇದೀವಿ. ಇವಾಗ ನಾವು ಹೋಗ್ತಾ ಇರೋ ಮಹೀಂದ್ರ ಜೀತೋದಲ್ಲಿ ಹೋಗ್ತಾ ಇದೀವಿ. ಫುಲ್ಲು ಮಜಾ, ಏನು ಕಾಣಿಸ್ತಾ ಇಲ್ಲ. ಜಾಲಿ ಆನಂದ್ ಮಹೀಂದ್ರ ಅವರು ನಮ್ ದೀಪಕ್ಗೋಸ್ಕರ ಅಂತಾನೆ ಕೊಟ್ಟವ್ರೆ. ಫೈನಲಿ ನಮ್ಗೆ ಡೀಸೆಲ್ ಸಿಕ್ತು. ಲಾಸ್ಟ್ ಬಂಕಲ್ಲಿ ನಮ್ಗೆ ಡೀಸೆಲ್ ಕೊಡ್ಲಿಲ್ಲ, ಖಾಲಿ ಆಗ್ಬಿಟ್ಟಿದೆ ಅಂದ್ರು. ಇವಾಗ ಡೀಸೆಲ್ ತಗೊಂಡಿದೀವಿ. ನಮ್ಮ ಡ್ರೈವರು ಗಾಡಿ ಓಡಿಸು ಅಂದ್ರೆ ಎಲ್ಲೆಲ್ಲೋ ತಿರ್ಸ್ತಾರೆ. ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಹೋಗ್ತಾ ಇದೀವಿ. ನಾಳೆ ಮೇಲ್ಕೋಟೆ ವೈರ್ಮುಡಿ ಇದೆ, ಅದಕ್ಕೋಸ್ಕರ ಜಗ್ನಳ್ಳಿ ಸರ್ಕಲಿಂದ ಮೇಲ್ಕೋಟೆವರೆಗೂ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ನೋಡೋಣ, ಜಾಲಿ ಮಾಡೋಣ. ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ಅರ್ಜುನ್ CK ಡಾಕ್ಟರ್. ಏನೋ ಡಾಕ್ಟರ್ ಆತ್ಮ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಡಾಕ್ಟರ್ ಅಣ್ಣ ರಾಘವರ್ ಇದ್ದಾರೆ, ಇಲ್ಲಿ ನಮ್ಮ ಅಣ್ಣ ಪುನಿ ಇದ್ದಾರೆ, ಇಲ್ಲಿ ನಮ್ಮ ಗೌತಮ್ ಇದ್ದಾರೆ, ನಮ್ಮ ಅಸ್ಗೈ ಇದ್ದಾರೆ. ಅಸ್ಗೈ ಎಜಾಯ್ ಇದ್ದಾರೆ. ಸೊ ಲೆಟ್ಸ್ ಬ್ಲಾಸ್ಟ್ ದಿಸ್ ಡೇ. ಇದಲ್ಲಿ ಫಿಲ್ ಆಯಿತು. ನಮ್ಮ ಓನರು ಗಾಡಿ ಹತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನೆಲ್ಲ ಸೇಫಾಗಿ. ದೀಪಕ್ ಸಿಂಗ್ವರು ನಮ್ಮ ಏನೋ ಜೀತೋಗೆ ಗ್ಯಾಸೋಲಿನ್ ಹಾಕ್ಸಾಗಿದೆ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲೈಟ್ ಅಂತೂ ಇವಾಗ ಚೆನ್ನಾಗಿದೆ, ಮುಂದೆ ನೋಡೋಣ ಹೆಂಗಿದೆ. 5 ನಿಮಿಷ ವೆಯ್ಟ್ ಮಾಡಿ ಶುರು ಆಗುತ್ತೆ. ನಾವು ಹೋಗ್ತಾ ಇರೋದು ವೈರಮುಡಿ ಬ್ರಹ್ಮೋತ್ಸವ 2025 ಮೇಲುಕೋಟೆಗೆ. ವೈರಮುಡಿ ಬ್ರಹ್ಮೋತ್ಸವ 2025ಕ್ಕೆ ಸುಸ್ವಾಗತ. ವಿಶ್ವವಿಖ್ಯಾತಿ ಸ್ವಾಗತ. ಏನೋ ಒಂದೇ ಬ್ಲಾಕ್ ಮಾಡ್ಬಿಟ್ಟವ್ರೆ ನೋಡಿ. ಲೈಟಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಒಂದೇ ಬ್ಲಾಕ್ ಮಾಡೋರು ಹಂಗೆತ್ಕೋ, ಇಲ್ಲದ್ಕೋ ಸರ್ವಿಸ್ ರೋಡಲ್ಲಿ ಲೆಫ್ಟ್ ಹೊಡಿ. ಅದೀಪ ಸರ್ವಿಸ್ ರೋಡ್ ಎತ್ಕೋ. ಸರ್ವಿಸ್ ರೋಡ್ ಲೆಫ್ಟು. ಇದೇ ನಮ್ಮ ಜಗ್ನಳ್ಳಿಯ ಗಣೇಶ ದೇವಸ್ಥಾನ. ಪ್ರತಿ ವರ್ಷ ಗಣೇಶ ಕೂರಿಸ್ತೀವಿ. ಮಾಡಲಿ ಸಖತ್ತಾಗಿ ಬರ್ತಾರೆ. ಜೈ ಗಣೇಶ. ನಾವು ವಿ ಆರ್ ಇನ್ ಗಣೇಶ ಟೆಂಪಲ್, ಜಗ್ನಳ್ಳಿ ಸರ್ಕಲ್. ಅಲ್ಲಿಂದ ವೈರ್ಮುಡಿ ಶುರು. ವೈರಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ನೀವು ನೋಡ್ಬೋದು ನಮ್ಮ ಮೇಲ್ಕೋಟೆ ವೈರ್ಮುಡಿದು ಲೈಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅದೆಲ್ಲ ಬೇಡ, ಅಭಿಮಾನ ಮನಸ್ಸಲ್ಲಿ ಎಲ್ರಿಗೂ ಆಟೋಗ್ರಾಫು ಫೋಟೋಗ್ರಾಫು ಇದೆ. ಜಸ್ಟ್ ನಾರ್ಮಲ್ ಟ್ರಾವೆಲರ್ ಬ್ರ್ಯಾಂಡಿಂಗ್ ಪ್ರಮೋಷನ್ ಮಾಡ್ತಾ ಇದೀವಿ. ಅದಕ್ಕೆ ತಾನೇ ಬಂದಿರೋದು. ಎಷ್ಟು ನಿಮಿಷ ಬೇಕು ಗೊತ್ತೇನ್ರು? 5 ನಿಮಿಷ ವಿಡಿಯೋನೇ ಟೈಮ್ ಲ್ಯಾಪ್ಸ್. ಇಲ್ಲಿ ಎಡಿಟ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು. ನಮ್ಮ ಹೆವಿ ಡ್ರೈವರ್ ದೀಪಕ್ ಸಿವಿ ಅವರು ಹೆಂಗ್ ಬೇಕು ನಮ್ಗೆ ಸಾರಿಸಿ ನಮಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಮಾಡ್ತಿದ್ದಾರೆ. ಬಾಯಿಗೆ ಬರ್ತೈತೆ, ಹೆಂಗ್ ನಿಂತ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಚಿನ್ನ. ನಾವು ಮೇಲ್ಕೋಟೆಗೆ ಹೋಗ್ತಾ ಇರೋದ್ರಿಂದ ಮೇಲ್ಕೋಟೆ ಎಲ್ರಿಗೂ ಗೊತ್ತು, ಜಗತ್ಪ್ರಸಿದ್ಧವಾದ ಮೇಲ್ಕೋಟೆ. ವಿಶ್ವವಿಖ್ಯಾತಿ ವೈರಮುಡಿ ಮಹೋತ್ಸವ ಈ ವರ್ಷ ನಡೆಯುತ್ತೆ. ನಡೆಯಲಿದೆ. ಅದಕ್ಕೆ ನಾವು ಲೈಟಿಂಗ್ಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮದಿರೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಅದಕ್ಕೆ ಒಂದು ಬೀಟ್ ಹಾಕೊಂಬರೋಣ ಅಂದ್ಬಿಟ್ಟು ಹೋಗ್ಬಿಡ್ತಾ ಇದ್ದೀವಿ. ವಜ್ರ ಖಚಿತ ವೈರಮುಡಿ ವೈರಮುಡಿ ಚೌರಾಯಿ ಪ್ರತಿ ವರ್ಷ ಇಟ್ಟು ಒಂದು ಮೆರವಣಿಗೆ ತಗೊಂಡು ಬೆರ್ಸೋದು ಮೇಲ್ಕೋಟೆ ಸುತ್ತ. ಫ್ರೀ ಇದ್ದಾಗ ಬಂದು ನೋಡಿ. ಮೇಲ್ಕೋಟೆ ತುಂಬ ಚೆನ್ನಾಗಿದೆ.
ಜಾತ್ರೆ ನಡೀತಾನೆ ಇರುತ್ತೆ, ಒಂದು ವಾರ ನಡೆಯುತ್ತೆ ಜಾತ್ರೆ. ಸಿಂಹಾದ್ರಿಯ ಸಿಂಹ ಫಿಲಮ್ ಇಲ್ಲೇ ಶೂಟಿಂಗ್ ಆಗಿದ್ದು. ಅದೆಲ್ಲ ಇವಾಗ ತೋರ್ಸೋಕ್ಕಾಗಲ್ಲ, ಕತ್ಲೆ ಇದೆ. ಸಿನಿಮಾ ಮಾತ್ರ ಇರಲಿಲ್ಲ. ಡೇ ಟೈಮ್ ಬಂದಾಗ ತೋರಿಸ್ತೀವಿ. ಮೇಲ್ಕೋಟೆಗಂತೂ ನಾವು ಹೆವಿ ಬರ್ತಾ ಇದ್ವಿ. ವಿ ಹ್ಯಾವ್ ಲಾಟ್ ಆಫ್ ಮೆಮೊರಿ ಇನ್ ಮೇಲ್ಕೋಟೆ. ಸೊ ನಾವು ರೆಗ್ಯುಲರ್ ಆಗಿ ಮೇಲ್ಕೋಟೆಗೆ ಬರ್ತೀವಿ. ನಾವು ಎಲ್ಲಿದ್ದೀವಿ ಅಂದ್ರೆ ಮೇಲ್ಕೋಟೆಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ದೇವ್ರು ನೋಡಕ್ಕಲ್ಲ, ಲೈಟಿಂಗ್ ನೋಡಕ್ ಮಾತ್ರ. ದೇವ್ರು ನಾಳೆ ಬರುತ್ತೆ, ಮಂಡ್ಯದಿಂದ ಕರೆಸ್ತಾರೆ. ದೇವರೆಲ್ಲ ಕಿರೀಟ, ಅದು ಕಿರೀಟ ಒಂದು ಬ್ಲೂ ಕಲರ್ ಎಮರಲ್ಡ್ ಇದೆ. ಅದು ತುಂಬಾ ಬೆಲೆ ಬಾಳುವಂತ ಒಂದು ಕಿರೀಟ. ವರ್ಷಕ್ಕೊಂದ್ಸಲ ತರ್ತಾರೆ, ಬೆಲೆ ಕಟ್ಟಲ್ಲೇ ಆಗಲ್ಲ. ಆದ್ರಿಂದ ಯಾರಾದರೂ ಮೇಲ್ಕೋಟೆ ನೋಡಬೇಕು ಅಂದರೆ ನೀವು ಫಿಲಮ್ಗಳಲ್ಲಿ ತುಂಬ ಶೂಟಿಂಗ್ ನೋಡಿರ್ತೀರಾ. ಹೆವಿ ಸಾಂಗ್ಗಳು, ಸಾವಿರಾರು ಗಟ್ಟಲೆ ಸಾಂಗ್ಗಳು ಶೂಟಿಂಗ್ ಆಗೈತೆ. ಆದರೆ ನೀವು ರಜನಿಕಾಂತ್ ಪಡೆಯಪ್ಪ ಫಿಲಮು ಇಲ್ಲೇ ಶೂಟಿಂಗ್ ಆಗಿದೆ. ಪುನೀತ್ ರಾಜ್ಕುಮಾರ್, ಎಲ್ಲರೂ ಶೂಟಿಂಗ್ ಆಗಿದೆ. ಸಲ ಬನ್ನಿ ನೋಡಿ. ಸೂಪರಾಗಿ 2 ಕುಕ್ಕರ್ ಇದೆ, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದೇ ಸ್ಪಾಟ್ ಅಂತ. ಬರಲೇಬೇಕು. ನಾವು ಇವಾಗ ಚೀತೋ ದಂತನಾಥನ ಅಂತ ಹೋಗ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೇಲ್ಕೋಟೆ ಎಂಟ್ರಿ ಆಗ್ತೀವಿ. ಬೆಟ್ಟ ಅಂತೂ ಕ್ರೇಜಿ ಆಗಿದೆ, ತೋರಿಸ್ತೀವಿ. ಎಲ್ಲ ಕಾಣಲ್ಲ, ಎಲ್ಲ ಸೈಕಲ್ ತೋರಿಸ್ತೀವಿ. ಸ್ಟೇ ಟ್ಯೂನ್ಡ್. ಕಲ್ಯಾಣಿ ಇದೆ, ಎಲ್ಲ ಇದೆ. ಸ್ಟೇ ಟ್ಯೂನ್ಡ್. ವಾಪಸ್ ಬರ್ತೀವಿ, 100% ಬರಲೇಬೇಕು. ಬರ್ತೀವಿ, ತೋರಿಸ್ತೀವಿ, ನೋಡಿ ಎಂಜಾಯ್ ಮಾಡ್ತಾ ಇರಿ ಮೇಲ್ಕೋಟೆನ. ಓಕೆ, ಥ್ಯಾಂಕ್ ಯು ಚಿನ್ನ. ಇದೆಲ್ಲ ಕಟ್ಟಾಗುತ್ತೆ. ಇದೆ, ನೀನು ಮೇಲ್ಕೋಟೆಯಲ್ಲಿ 2 ವರ್ಷ ITI ಓದಿದ್ಯಾ. ಸೊ ನಿನ್ಗೆ ಮೇಲ್ಕೋಟೆಯಲ್ಲಿ ಏನೋ ಪ್ರತಿಯೊಂದು ಮೂಲೆ, ಪ್ರತಿಯೊಂದು ಜಾಗನೂ ಚೆನ್ನಾಗಿ ಗೊತ್ತು. ಜಾಗಗಳು ಹೇಳು ಪುನಿ. ಹೌದು ಪುನಿ, ನಿಮ್ದು ಕಾಲೇಜ್ ಎಕ್ಸ್ಪೀರಿಯನ್ಸ್ ಹೇಳು ಪುನಿ. ನಿಮ್ದು ಕಾಲೇಜ್ ಎಕ್ಸ್ಪೀರಿಯನ್ಸ್ ಹೇಳು ಪುನಿ. ನೀನ್ ಕಾಲೇಜ್ಗೆ ಹೋಗ್ತಿತ್ತು ಪುನಿ. ಮೇಲ್ಕೋಟೆ ಈ ವೈನ್ಗುಡಿ ಫೆಸ್ಟಿವಲ್ ಮದಕರಿ, ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್. ಯಾರು ಎಕ್ಸೈಟ್ ಆಗ್ಬೇಡಿ. ಪುನಿಗೆ ಜಸ್ಟಿಸ್ ಬೇಕು. ಜಸ್ಟಿಸ್ ಬೇಕು. ಕರೆಂಟ್ಲಿ ಇವಾಗ ನಾವು ಮೇಲ್ಕೋಟೆ ಕಡಿಮೆ ಹತ್ತಿಸ್ತಾ ಇದೀವಿ. ಇದು ಇಷ್ಟು ಟರ್ನ್ ತಿರುಗಿ ಹೋಗುತ್ತೆ. ನೀವು ನೋಡ್ಬೋದು ಹೆಂಗಿದೆ ಅಂತ. ಸೊ ಇವಾಗ ನೀವು ನೋಡಿ ಕಡಿಮೆ ಹತ್ತಿಸ್ತಾ ಇದೀವಿ. ಫುಲ್ ಥ್ರಾಟಲ್ 100. ಇಲ್ಲಿನ ಆರತಿ ಶುರು, ಇಲ್ಲಿಂದ ನಮ್ಮ ದೇವಸ್ಥಾನ ಶುರು. ಅಚ್ಚುಮೆಚ್ಚಿನ ಮೇಲ್ಕೋಟೆ ಆರ್ಚು ಇಲ್ಲಿಂದ ಶುರು. ಇಲ್ಲಿಂದ ಆಕ್ಚುಲಿ ಶುರು ಎಂಟ್ರಿ ಮೇಲ್ಕೋಟೆಗೆ. ನೋಡ್ಕೋಬೋದು ಒಂದು ವಾರಕ್ಕ. ನಮಗೆ ನಾಳೆ ಇಲ್ಲಿಂದಲೇ ಟ್ರಾಫಿಕ್ ಇರುತ್ತೆ, ಯಾವುದು ಗಾಡಿ ಬಿಡಲ್ಲ. ಟ್ರಾಫಿಕ್ ಅಲ್ಲಿಂದ ಬಟ್ ಇಲ್ಲಿಂದ ವೆಹಿಕಲ್ಸ್ ಬಿಡಲ್ಲ. ಇಲ್ಲೇ ಪಾರ್ಕಿಂಗ್ ಇರುತ್ತೆ, ಇಲ್ಲೇ ಪಾರ್ಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಇವಾಗ ಮೇನ್ ಮೇಲ್ಕೋಟೆ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ನೋಡ್ಬೋದು ಇಲ್ಲ ಆರ್ಚಿದೆ. ನೋಡ್ಬೋದು ನೀವು ಮೇಲ್ಕೋಟೆ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ಬರೀ ವೈನ್ಗುಡಿ ಟೈಮಲ್ಲಿ ಮಾತ್ರ ಅಲ್ಲ, ಯಾವಾಗ ಬಂದರೂ ಇಷ್ಟೇ ಕ್ಲೀನಾಗಿರುತ್ತೆ ಮೇಲ್ಕೋಟೆ. ಇಟ್ ಇಸ್ ಆಲ್ವೇಸ್ ಕ್ಲೀನ್. ಸೊ ಇಲ್ಲಿ ಚೆಕ್ ಪೋಸ್ಟ್ ಇದೆ. ಲೋಕಲ್ ಇಲ್ಲೇ ರೆಡಿ ಆಗಿಲ್ಲ. ಬಟ್ ಪೊಲೀಸ್ ಅವರೆಲ್ಲ ಫ್ರೆಂಡ್ಲಿ ಇದ್ದಾರೆ ಪಾಪ, ಎಂಜಾಯ್ ಮಾಡಕ್ ಬಿಟ್ಟಿದ್ದಾರೆ. ಬಂದಿದ್ದೀವಿ, ಇಷ್ಟೇ ಲಾಸ್ಟು. ಮುಂದೆ ಕ್ಲೋಸ್ ಇರುತ್ತೆ, ಕ್ಲೋಸ್ ಇರುತ್ತೆ. ಪೊಲೀಸ್ ಸ್ಟೇಷನ್ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಹಂಗೆ ಒಳಗೆ ಕಳ್ಸ್ಕೊಂಡ್ಬಿಡ್ತಾರೆ. ಸೊ ಓಕೆ ಫ್ರೆಂಡ್ಸ್, ಬಾಯ್ ಅಂದ್ಕೊಂಡು ತಿರ್ಸ್ಕೊಂಡು ಹೋಗ್ತಾ ಇರೋಣ. ಇವಾಗ ನೋಡ್ತಾ ಇದ್ದೀರಾ ಮೇಲ್ಕೋಟೆ ಫೇಮಸ್ ಬೆಟ್ಟ, ನರಸಿಂಹಸ್ವಾಮಿ ಬೆಟ್ಟ. ನೋಡಿ ಅಲ್ಲಿ ಹೋಗಿ ತೋರಿಸ್ತೀವಿ, ಅಲ್ಲಿಂದ ನಾವು ಹತ್ರದಿಂದ ಹೋಗಿ ನೋಡೋಣ. ರೈಟ್ ಒಳಗೆ ಹೋಗು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಕಲ್ಯಾಣಿಗೆ. ವರ್ಲ್ಡ್ ಫೇಮಸ್ ಮೇಲ್ಕೋಟೆ ಕಲ್ಯಾಣಿ.
ಕಲ್ಯಾಣಿ ಸುತ್ತ ಲೈಟ್ ಹಾಕಿದ್ದಾರೆ ನೋಡಿ. ಇದೇ ನಮ್ಮ ಮೇಲ್ಕೋಟೆ ಕಲ್ಯಾಣಿ. ಆಚೆಯಿಂದ ಹಿಂಗೆ ಕಾಣುತ್ತೆ, ಒಳಗಡೆಯಿಂದ ನಿಮ್ಗೆ ತೋರಿಸ್ತೀವಿ ನೋಡಿ. ಕಲರ್ಸ್ ನೋಡಿ, ಕಲರ್ಸ್ ಹೆಂಗಿದೆ, ಪಳ ಪಳ ಪಳ. ನಮ್ಮ ಮೇಲ್ಕೋಟೆ ನೋಡೋಕ್ಕೆ ಖುಷಿ. ಸೊ ಇವಾಗ ಇಲ್ಲಿ ಬಂದರೆ ನೀವು ಮೇಲ್ಕೋಟೆಗೆ ಬಂದು ಇಲ್ಲಿಂದ ಬಂದು ನೀವು ಮೆಟ್ಲು ಹತ್ತಬೇಕಂದ್ರೆ ಈಗ ಹೋಗಬೇಕು. ಇಲ್ಲಿಂದ ನಿಮಗೆ ಮೆಟ್ಲು ಎಂಟ್ರಿ ಸಿಗುತ್ತೆ ಆ್ಯಂಡ್ ಕಲ್ಯಾಣಿಗೆ ನಿಮಗೆ ಎಂಟ್ರಿ ಇಲ್ಲಿ ಸಿಗುತ್ತೆ. ಸೊ ನೀವು ಇಲ್ಲಿಂದ ಇಲ್ಲಿ ಬಂದರೆ ಕಲ್ಯಾಣಿ ಒಳಗಡೆಯಿಂದ ಲೈಟಿಂಗ್ಸ್ ಎಲ್ಲ ಇದೆ. ಸ್ಟೇ ಟ್ಯೂನ್ಡ್. ಬಂದಿದ್ದು ಲ್ಯಾಂಬೋರ್ಗಿನಿ ಇಂದ್ರ ಲ್ಯಾಂಬೋರ್ಗಿನಿ. ನಮ್ಮ ಲ್ಯಾಂಬೋರ್ಗಿನಿ ಓನರ್ ಇಲ್ಲಿ ಹೋಗ್ತಿದ್ದಾರೆ. ಸರ್ ನೀವು ನಿಮ್ಮ ಅಭಿಪ್ರಾಯ ಹೇಳಿ ಗಾಡಿ ಓಡಿಸಿದ ಬಗ್ಗೆ. ನಾವೆಲ್ಲ ಗಟ್ಟಿಯಾಗಿ ಇಟ್ಕೊಂಡಿದ್ದು ಹೃದಯವನ್ನು ನಮ್ಮ ಜೀವವನ್ನು ಗಟ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಹೆವಿ ಡ್ರೈವರು ಲ್ಯಾಂಬೋರ್ಗಿನಿ ಉರ್ಸೋ ತರ ಓಡಿಸ್ಕೊಂಡ್ ಬಂದವ್ರೆ. ಸೊ ಇವಾಗ ನಾವು ಕಲ್ಯಾಣಿ ಒಳಗೆ ಎಂಟ್ರಿ ತಗೊಳ್ತಾ ಇದೀವಿ. ಸೊ ಇಲ್ಲಿಂದ ನೋಡ್ಬೋದು ನೀವು ಕಲ್ಯಾಣಿ ಚೆನ್ನಾಗಿದೆ. ಸೊ ಇವಾಗ ಇಷ್ಟು ಕತ್ಲೆ ಇದೆ. ಸೊ ಇದೇ ಕತ್ಲೆ ನಿಮಗೆ ಫುಲ್ ಬೆಳಕು ತೋರಿಸ್ತೀವಿ ಬನ್ನಿ. ಎಸ್, ಇದೇ ನಮ್ಮ ಮೇಲ್ಕೋಟೆ ಕಲ್ಯಾಣಿ ನೋಡಿ. ಫುಲ್ಲು ಲೈಟ್ ಆಗ್ತಿದೆ. ಯು ಶುಡ್ ಎಂಜಾಯ್ ದಿಸ್ ಲೈಟ್. ನೀವು ನೋಡ್ಬೋದು ಪೂಜೆ ನಡೀತಾ ಇದೆ. ಆ ಕಡೆ ಹೋಗಿತ್ತು ನೀವು ನೋಡ್ಬೋದು. ಇದೇ ನಮ್ಮ ಕಲ್ಯಾಣಿ. ಅವಾಗ ಕ್ಲೀನ್ ಮಾಡ್ತಾ ಇರ್ತಾರೆ. ಫ್ರೆಶ್ ವಾಟರ್ ಚೆನ್ನಾಗಿರುತ್ತೆ. ಸೊ ನಮ್ಮ ಕಲ್ಯಾಣಿದು ಕ್ಲಿಯರ್ ವ್ಯೂ ತೋರಿಸ್ತಾ ಇದ್ದೀವಿ ನೋಡಿ, ಎಷ್ಟು ದೊಡ್ಡದಿದೆ. ಆ್ಯಂಡ್ ತುಂಬ ಶೂಟಿಂಗ್ಸ್ ಎಲ್ಲ ನೋಡಿರ್ತೀರ. ಸೇಮ್ ಪ್ಲೇಸ್. ಅಲ್ಲಿ ನೋಡ್ಬೋದು, ಅಲ್ಲೇನೋ ಪೂಜೆ ನಡೀತಾ ಇದೆ. ಹೋಗೋಣ, ಅಲ್ಲೇನು ಪೂಜೆ ನಡೀತಿದೆ ಎಲ್ಲ ತೋರಿಸ್ತೀವಿ ನೋಡಿ. ಆ ಮಂಟಪ ಇದೆ, ಆ ಮಂಟಪದಲ್ಲಿ ತುಂಬಾ ಶೂಟಿಂಗ್ ಆಗಿರುತ್ತೆ. ಮದುವೆ ಸೀನ್ಗಳೆಲ್ಲ ಶೂಟ್ ಮಾಡಿರ್ತಾರೆ ನೋಡಿ. ನಮ್ಮ ಬಾಯ್ಸ್ ಎಲ್ಲ ನನ್ನ ಬಿಟ್ಟು ಓಡೋಗ್ತಿದ್ದಾರೆ. ಸೊ ಎಲ್ಲ ಇಲ್ಲಿದ್ದೀವಿ ನೋಡಿ. ವಿ ಆರ್ ರೀಚ್ಡ್ ಮೇಲ್ಕೋಟೆ. ಆಲ್ರೆಡಿ ನಮ್ಮ ಕಲ್ಯಾಣಿ ತೋರಿಸಿದ್ದೀನಿ, ಎಲ್ಲ ಇಲ್ಲೇ ಇದ್ದಾರೆ. ನನ್ನ ಬಿಟ್ಟು ಎಲ್ಲ ಓಡ್ ಬಂದ್ಬಿಟ್ಟಿದ್ರು. ನಮ್ಮ ಕಲ್ಯಾಣಿ ನಮ್ಮ ಹೆಮ್ಮೆ. ವಿಶ್ವ ಪ್ರಖ್ಯಾತಿ ಕಲ್ಯಾಣಿ. ಒಳ್ಳೆ ಲೈಟಿಂಗ್ಸ್ ಇದೆ. ಯಾರೋ ಪಾಪ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಫ್ರೀಯಾಗಿ ಮಾಡ್ಕೋತಾವ್ರೆ. ಒಳ್ಳೆ ಲೈಟಿಂಗ್ಸ್ ಐತೆ ಅಂದ್ಬಿಟ್ಟು ನೋಡಿ. ಆ್ಯಕ್ಚುಲಿ ನೀವು ಈ ಏನೋ ವೈರ್ಮುಡಿ ಟೈಮಲ್ಲಿ ನೀವು ಪ್ರೀ ವೆಡ್ಡಿಂಗ್ಸ್ ಏನಾರು ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಆಲ್ರೆಡಿ ಬಿಟ್ಟಿ ಲೈಟ್ಸ್ ಎಲ್ಲ ಇವರೇ ಹಾಕ್ಸ್ಬಿಟ್ಟಿರ್ತಾರೆ. ನಿಮಗೆ ಲೈಟಿಂಗ್ಸು ಖರ್ಚು ಉಳಿಯುತ್ತೆ, ಒಳ್ಳೆ ಎಫೆಕ್ಟ್ ಸಿಗುತ್ತೆ. ಶೂಟ್ ಮಾಡಿಸೋದಕ್ಕೆ ಎಂಜಾಯ್ ಮಾಡ್ಬೋದು ನೋಡಿ. ನೀವು ಇವಾಗ ನೋಡ್ತಾ ಇರೋ ಇಲ್ಲಿ ನಮ್ಮ ಪ್ರತಿ ಸರಿ ವೈರ್ಮುಡಿ ಆದಮೇಲೆ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ಟೈಮಲ್ಲಿ ಒಂದು ತೆಪ್ಪೋತ್ಸವ ಮಾಡ್ತಾರೆ. ಅದಕ್ಕಿಂತ ತೆಪ್ಪ ರೆಡಿ ಇದೆ. ಸೊ ಈ ತೆಪ್ಪನ ಇಲ್ಲೆಲ್ಲ ಫುಲ್ ಆಡಿಸ್ತಾರೆ, ದೇವ್ರನ್ನ ಕೂರಿಸಿ. ಅದು ನೋಡೋದಕ್ಕೆ ಒಂಥರ ಖುಷಿ. ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದನ್ನೆಲ್ಲ ಲೈವಾಗಿ ಬಂದು. ಮೀಡಿಯಾದಲ್ಲಿ ಆಲ್ರೆಡಿ ಟೆಲಿಕಾಸ್ಟ್ ಮಾಡ್ತಾರೆ ಎಲ್ಲ ನ್ಯೂಸಲ್ಲೂ ಕೂಡ. ಬಟ್ ನೀವೇನೇ ಟಿ ವಿಲಿ ಫೋನಲ್ಲಿ ನೋಡೋದಕ್ಕಿಂತ ಇಲ್ಲಿ ಬಂದು ಡೈರೆಕ್ಟಾಗಿ ನೋಡಿದ್ರೇ ಆ ಫೀಲ್ ಸಿಗೋದು. ನೋಡ್ಬೋದು. ಇವಾಗ ನಮಗೆ ನಮ್ಮ ಪುನಿ ಬಜ್ಜಿ ಕೊಡ್ಸರಂತೆ. ಎಲ್ಲ ಬಜ್ಜಿ ನಮ್ಮಣ್ಣ ಪುನಿ ಬಜ್ಜಿ ಕೊಡ್ತಾರೆ. ನಮ್ಮ ಪುನೀತಣ್ಣ ನಮ್ಮ ಹೆಮ್ಮೆ. ಇವತ್ತು ಕಲ್ಯಾಣಿ ಒಳಗೂ ಬಂದು ನಮ್ಮ ಕಲ್ಯಾಣಿ ಇರೋ ಮೀನು ತೋರಿಸ್ತೇ ಹೋದರೆ ಹೆಂಗೆ ನೋಡಿ. ಬರ್ತಿದ್ದಂಗೆ ಎಲ್ಲ ಮೀನುಗಳು ಗ್ಯಾದರ್ ಆಗ್ತಾ ಇದೆ. ಬಿಕಾಸ್ ಮೀನುಗಳಿಗೆ ಅಷ್ಟು ಪರಿಚಯ ಆಗಿದೆ. ಜನಗಳು ಡೈಲಿ ಬಂದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ನೋಡ್ಬೋದು ವ್ಯೂಸ್ ಹೆಂಗಿದೆ ಅಂತ. ಸೈಕ್. ಇಲ್ಲಿಂದ ಸ್ಟ್ರೈಟು ನಮ್ಮ ದೇವರು ಬೆಟ್ಟ. ಇದು ಏನ್ಷಿಯಂಟ್ ಮಾನ್ಯುಮೆಂಟ್ಸು. ಇದನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಇದಕ್ಕೆ 2,000 ಫೈನ್ ಹಾಕ್ತಾರೆ. ಆಮೇಲೆ ಅದಕ್ಕೂ ನಕರ ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ಅಲ್ಲ, ತುಂಬ ಜನ ಬೆಂಗಳೂರಿದ್ದು ಕನ್ನಡ ಬರಲ್ಲ ಅಂತಾರೆ. ನಿಮ್ಗೋಸ್ಕರ ಇಂಗ್ಲೀಷಲ್ಲೂ ತೋರಿಸ್ತೀವಿ, ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಅಲ್ಲಿ 2,000 ಇದೆ, ನನ್ನ ಮಕ್ಕಳು ನಿಮಗೆ 4,000 ಫೈನ್ ಹಾಕ್ಸೋಣ. ಸೊ ಬಂದವರೆಲ್ಲ ಕರೆಕ್ಟಾಗಿ ಬಿಹೇವ್ ಮಾಡಿ. ಹೌದು, ಒಳ್ಳೇದಾಗಲಿ ನೋಡಿ. ಈ ಮಂಟಪ ನೀವು ನೋಡಿರ್ಬೋದು. ತುಂಬ ಫಿಲಮ್ಸ್ಗಳೆಲ್ಲ ಇಲ್ಲೇ ಮದುವೆ ಮಾಡಿಸಿಬಿಟ್ಟು ಇಲ್ಲೇ ಕೂರಿಸ್ತಿರ್ತಾರೆ. ಈಗ ತಾನೇ ಇಲ್ಲೊಂದು ಪೂಜೆ ಆಗಿದೆ. ಪೂಜೆ ಮುಗಿಸಿ ಪ್ರಸಾದ ಕೊಡ್ತಿದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಪ್ರಸಾದ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ವಿಲ್ ಹ್ಯಾವ್ ಇಟ್. ಪ್ರಸಾದ ಫುಲ್ ಇದೆ. ಪ್ರಸಾದಕ್ಕೋಸ್ಕರ ಜಗ್ಗಾಟ. ನಾವು ಇವಾಗ ಪ್ರಸಾದ ಇಸ್ಕೊಂಡಿದ್ದೀವಿ. ಪ್ರಸಾದ ತೋರಿಸಿ ನೋಡಿ. ಸ್ಪೆಷಲ್ ಪ್ರಸಾದ ರವೆ ಇಡ್ಲಿ ನೋಡ್ಬೋದು. ಇದು ಬೂಂದಿ, ಸ್ವೀಟ್ ಬೂಂದಿ. ಪ್ರಸಾದ ಒಂದು ರವೆ ಇಡ್ಲಿ, ಇನ್ನೊಂದು ಸ್ವೀಟ್ ಬೂಂದಿ. ನಮ್ಮ ದೇವರ ನಮ್ಮ ಹೆಮ್ಮೆ, ನಮ್ಮ ಮೇಲ್ಕೋಟೆ.
ಪ್ರಸಾದ ಸಿಕ್ಕಿದೆ, ನಮ್ಮ ಜೀವನ ಪವನ ಆಗುತ್ತೆ. ಮುಂದೆ ಹೋಗ್ತಾರೆ ನಾವು. ದೇವ್ರ ಕೃಪೆ ಇತ್ತು, ನಮಗೆಲ್ಲ ಪ್ರಸಾದ ಸಿಕ್ಕಿದೆ. ಎಲ್ಲ ತಿಳ್ಕೊಂಡ್ ಬರ್ತಾ ಇದ್ವಿ. ಹೌದು, ನಮ್ಮ ಡಾಕ್ಟ್ರು ಒಂದು ರವೆ ಇಡ್ಲಿ ಬೇರೆ ಸಿಕ್ತು. ನನಗೂ ರವೆ ಇಡ್ಲಿ ಸಿಕ್ತು. ಸ್ಪೆಷಲ್ಲು ನಮ್ಮ ಬ್ಲಾಗರ್ಗೆ ಒಂದು ರವೆ ಇಡ್ಲಿ ಸಿಕ್ತು. ನಮಗೆಲ್ಲ ಬೂಂದಿ ರವೆ ಇಡ್ಲಿ ಮೀನ್ಸ್ ಪ್ರಸಾದ, ಅದು ಪ್ರಸಾದ ಹೋಟ್ಲು ಊಟ ಅಲ್ಲ. ಹೌದು.